ಯಾಕೆ ಭಯ? ನನ್ನ ಈ ಟೈಮಲ್ಲಿ ಈ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಅಲ್ವಾ? ನನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಅಂದ್ರೆ ಇನ್ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ರೇವತಿ? ಇಷ್ಟು ಬೆಳಗ್ಗೆ ಲಗೇಜ್ ಸಮೇತ ಬಂದಿದ್ಯಾ ಅಂದ್ರೆ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಇರ್ಬೇಕಲ್ವಾ ರೇವತಿ? ಯಾರದು? ಅಯ್ಯೋ ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ನಂಗೇನು ಅರ್ಥನೇ ಆಗ್ತಿಲ್ಲ. ನನ್ ಫ್ರೆಂಡ್ ಬರ್ತೀನಿ ಅಂದಿದ್ಲು, ಅದಕ್ಕೆ ವೇಟ್ ಮಾಡ್ತಿದ್ದೆ. ನೀನ್ ನೋಡಿದ್ರೆ ನಾನ್ ಬೇರೆ ಯಾರ ಜೊತೆನೂ ಹೋಗಕ್ ಕಾಯ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ಯಾ. ಯಾಕಕ್ಕ, ಏನಾಯ್ತು? ರೇವತಿ, ನಾನು ಇನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾರು ಯಾವ ರೀತಿ ಯಾವ ಟೈಮಲ್ಲಿ ಮಾತಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಸುಳ್ಳು ಹೇಳ್ತಿದ್ಯಾ? ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ಅಷ್ಟೇ. ನೋಡಿದ್ರ ಏಜೆ, ಇಷ್ಟೆಲ್ಲ ಆದ್ಮೇಲೆ ನೀವೇನ್ ನಿರ್ಧಾರ ತಗೋತಿರೋ ಅದೇ ನಮಗೊಪ್ಗೆ. ಹೀಗಾಗ್ಬೋದು ಅಂತಾನೆ ನಾನು ಬೆಳಿಗ್ಗೆ ನಿನಗೆ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದು. ಬಟ್ ನೀನು ಅದನ್ನ ಫಾಲೋ ಮಾಡಲಿಲ್ಲ. ವೆಲ್, ದಟ್ಸ್ ಯುವರ್ ಚಾಯ್ಸ್. ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ದೆ, ನೆನಪಿದೆಯಾ? ನೆನಪಿದೆ ಏಜೆ. ಅಷ್ಟು ಸುಲಭವಾಗಿ ಮರೆಯುವಂತ ವಿಷಯ ಅಲ್ಲ ಅದು. ದುರ್ಗಾ ಸರು, ಇವತ್ ನನ್ನ ಕೈಲಿ ಪ್ರೂವ್ ಮಾಡೋದಕ್ಕಾಗ್ತಿಲ್ಲ. ಆದ್ರೆ ನನ್ನ ಬಿಹೇವಿಯರ್ ಇಂದ ನಿಮಗೆ ಹರ್ಟ್ ಆಗಿದೆ ಅಂದ್ರೆ ನನ್ ಕಪಾಲಕ್ಕೆ ಹೊಡಿಲಿ. ನಾನು ಅದಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ನನಗೇನು ಗೊತ್ತಿಲ್ಲದೆ ನೀವೇ ಬಂದು ಆರೋಪ ಮಾಡ್ತಾ ಇದ್ದೀರಾ. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಅಣ್ಣ, ನೀನ್ ಸುಮ್ನೆ ಇರು. ಎಲ್ಲಾರ್ನು ಈಸಿಯಾಗಿ ಕ್ಷಮಿಸೋದು ನಿನಗ್ ಚಿಕ್ಕ ವಯಸ್ಸಿಂದಾನೇ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಈ ನೋವಾಗಿರೋದು ನನಗೆ. ಲೀಲಾ ಅವರೇ ಹೇಳಿರೋ ಪ್ರಕಾರ ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಎಜೆ ಮನೆ ಜನ ಮಾನ ಮರ್ಯಾದೆಗೆ ತುಂಬಾ ಬೆಲೆ ಕೊಡ್ತೀವಿ. ನಮ್ಮೇಲ್ ಯಾರೇ ಆರೋಪ ಮಾಡಿದ್ರು ಅದು ಇನ್ನೊಬ್ಬರಿಗೆ ಪಾಠ ಆಗ್ಬೇಕು. ನೀವ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಅಕ್ಕ, ನೀವೇನಾದ್ರೂ ಪಾಲಿಟಿಷಿಯನ್ ಆಗಿದ್ದಿದ್ರೆ ಅಪೋಸಿಷನ್ ಪಾರ್ಟಿ ಅವ್ರಿಗೆ ನೀವ್ ಯಾವ ತರ ಮೂವ್ ಮಾಡ್ತೀರಾ ಅಂತ ಕ್ಲೂನೇ ಸಿಗ್ತಾ ಇರ್ಲಿಲ್ಲ ಅಕ್ಕ. ಇವರ ಸೂಪರ್ ಜೀನಿಯಸ್ ಅಕ್ಕ. ಬರೀ ರಾಜಕಾರಣಿಗಳಷ್ಟೇ ರಾಜಕಾರಣ ಮಾಡಲ್ಲ ಸರು. ಪ್ರತಿಯೊಂದು ಮನೆಯಲ್ಲೂ ಇಂಥ ರಾಜಕಾರಣ ನಡೀತಾನೆ ಇರುತ್ತೆ. ಯಾವಾಗ ಯಾರು ಯಾಕೆ ಎಲ್ಲಿ ಹೇಗೆ ಯಾರು ವೋಟ್ ಬೇಕಾಗುತ್ತೆ ಅಂತ ಗೊತ್ತಿದ್ದವ್ರು ಮಾತ್ರ ಮುಂದೆ ಬರಕ್ ಸಾಧ್ಯ. ನೋಡ್ತಿರೋ, ಆ ಲೀಲಾ ಹೀಗೆ ಎಡವಟ್ ಮಾಡ್ತಾ ಇದ್ರೆ ಇವಳು ನಮ್ಮ ಮನೆಗ್ ಲಾಯಕ್ಕಲ್ಲ, ನನ್ನ ಸೊಸೆಂದ್ರಿಗೆ ಇವಳು ತಕ್ಕನಾದ ಅತ್ತೆ ಅಲ್ಲ ಅಂತ ಏಜೇನೆ ಡಿಸೈಡ್ ಮಾಡಿ ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಜಸ್ಟ್ ರಿಲ್ಯಾಕ್ಸ್.
ನಾಳೆಯಿಂದಾನೇ ನಮ್ಮ ಹೊಸ ಜೀವನ ಶುರು ಮಾಡೋಣ. ನಾಳೆನೆ ನಾವಿಬ್ರು ಮದ್ವೆ ಆಗ್ಬೇಡ. ಅಕ್ಕ ಅಕ್ಕ ದೇವ್ ಯಾಕೆ ನನ್ನ ಮದ್ವೆ ಆಗ್ತೀನಿ ಅಂತಾರೆ? ಹಲೋ, ಹೇಳಮ್ಮ. ಅಲ್ಲ ಕಣಿಲಿಲ್ಲ, ನಾನ್ ನಿಮ್ ಮನೆಗ್ ಬಂದ್ರೆ ನಿಮ್ಮ ಅಪ್ಪ ಬೈತಾರಲ್ಲ, ಅಂತದ್ ಏನೇ ಮಾಡಿದೀನಿ ನಾನು? ಅಲ್ಲಿಗ್ ಬಂದ್ರೆ ನೀನ್ ಏನೇ ಮಾತಾಡೋದಿದ್ರು ಹೊರಗಡೆ ಮಾತಾಡೋಣಮ್ಮ, ಇಲ್ಲಿಗ್ ಮಾತ್ರ ಬರ್ಬೇಡ ಅಂತ್ಯ. ಅಲ್ಲ, ನಾನ್ ಅಲ್ಲಿಗ್ ಬಂದ್ರೆ ನಿಮ್ಮ ಅಪ್ಪನಿಗೂ ನಿನ್ಗೂ ಏನಾರ ಪ್ರಾಬ್ಲಮ್ಮ ಹೇಳ್ಬಿಡಮ್ಮ. ಅಮ್ಮ, ಅಪ್ಪ ಟೆನ್ಷನ್ ಅಲ್ಲಿ ಏನೋ ಹೇಳಿರ್ತಾರೆ, ನೀನ್ ಬೇಜಾರ್ ಮಾಡ್ಕೋಬೇಡ. ನಾನೀಗ ಮಾತಾಡೋ ಸ್ಥಿತಿಯಲ್ಲಿಲ್ಲ, ನಾನು ಆಮೇಲೆ ಮಾಡ್ತೀನಿ, ಆಯ್ತಾ? ಆಯ್ತು ಬಿಡಮ್ಮ. ನಾನು ಕೇಳಕ್ಕೆ ನೀನಾದ್ರೂ ಇದೆಯಾ ಅನ್ಕೊಂಡೆ. ನಿನ್ನ ಹತ್ರ ಹೇಳಕ್ ಬಂದ್ರೆ ನೀನು ಕೇಳಲ್ಲ. ಹೋಗ್ಲಿ ಬಿಡು, ನನ್ ಕಷ್ಟ ನಾನೇ ಅನುಭವಿಸ್ಕೊಳ್ತೀನಿ. ಸಾರಿ ಅಮ್ಮ, ನಿನಗ್ ನಾನಿದ್ದೀನಿ, ಹೇಳು. ರೇವತಿ ನನ್ನ ಹೆತ್ತ ಮಗಳಾದ್ರೂ ನಾನು ಅವಳ ಹತ್ರ ಇದನ್ನೆಲ್ಲ ಹೇಳ್ಕೊಡಲ್ಲ. ನೀ ನನ್ ಸಾಕಿದ ಮಗಳು, ಅವಳಿಗಿಂತ ನನಗ್ ನೀನೇಮ್ಮ ಹೆಚ್ಚು. ಯಾವತ್ತಾದ್ರೂ ನಾನು ನಿನ್ನ ಮಲ್ತಾಯಿ ತರ ನೋಡ್ಕೊಂಡಿದ್ದೀನೇನೆ? ನಿಜ ಅಮ್ಮ, ನೀನ್ ಯಾವತ್ತೂ ನನ್ನ ಮಲ್ತಾಯಿ ಮಗಳು ಅಂತ ನೋಡಿಲ್ಲ. ನಿಮ್ದೇನ್ ತಪ್ಪಿಲ್ಲ ದೇವ್, ಬಟ್ ಸರಿಯಾದ ಟೈಮಿಗೆ ಬಂದಿದ್ರೆ ಅಕ್ಕ ಬರೋದ್ರೊಳಗೆ ನಾವು ಹೋಗ್ಬೋದಿತ್ತು. ಆಗಿಷ್ಟೆಲ್ಲ ಅವಾಂತರನೇ ಆಗ್ತಿರ್ಲಿಲ್ಲ. ಅಯ್ಯೋ ರೇವತಿ, ಅದ್ ಹಾಗಲ್ಲ. ನಾನು ಅಲ್ಲಿಗೆ ಹೊರಟು ಬಂದಿದ್ದೆ. ಬಂದ್ ನೋಡಿದ್ರೆ ಲೀಲಾ ಆಲ್ರೆಡಿ ಇದ್ಲು. ನಿನಗ್ ತೊಂದರೆ ಆಗ್ಬಾರ್ದು ಅಂತ ನಾನು ಮತ್ತೆ ಹೊರಟ್ಬಿಟ್ಟೆ. ನಾನು ಕಾಲ್ ಕೂಡ ಮಾಡಿದೆ ನಿನ್ಗೆ, ಆದ್ರೆ ನೆಟ್ವರ್ಕ್ ಇಶ್ಯೂ ಇತ್ತು. ಸೋ ಸಾರಿ ರೇವತಿ. ಹಣೆ ಬರಹನೆ ಹೀಗಿರ್ಬೇಕು ಅಂತ ಬರ್ತಿರ್ಬೇಕಾದ್ರೆ ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ ದೇವ್. ಹೋಗ್ಲಿ ಬಿಡಿ. ಆದ್ರೆ ರೇವತಿ, ನನ್ಗೊಂದು ಡೌಟು. ನಿನ್ ಕರ್ದಿದ್ ನಾನೇ ಅಂತ ನೀನ್ ಏನಕ್ಕೆ ಹೇಳಲಿಲ್ಲ? ಅದ್ರ ಅರ್ಥ ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತಂತಾನ? ನಿಮ್ ಬುದ್ಧಿಗ್ ನಾನು ಏನ್ ಹೇಳಿ? ನಿಮ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ದೇವ್, ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತ ನಿಮ್ ಹೆಸರು ಹೇಳಲಿಲ್ಲ ನಾನು. ಅಪ್ಪ, ಈ ಪ್ರೀತಿಯಿಂದ ನನ್ನ ಹೆಸರು ಬಾಯ್ ಬಿಡಲ್ಲ ಇವಳು. ಅದೊಂದು ಕನ್ಫರ್ಮ್ ಆಯ್ತು ಸಾಕು ನನಗೆ. ಎಂತ ವಿಚಿತ್ರ ಅಲ್ಲ. ನಿನಗ್ ತೊಂದರೆ ಆಗ್ಬಾರ್ದು ಅಂತ ನಾನು, ನನಗ್ ತೊಂದರೆ ಆಗ್ಬಾರ್ದು ಅಂತ ನೀನು. ಇದನ್ನೇ ಪ್ರೀತಿ ಅಂತ ಹೇಳೋದು. ನೀನೇನ್ ತಲೆ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡ. ಸ್ವಲ್ಪ ಟೈಮ್ ತಗೋಣ. ಎಲ್ಲ ತಣ್ಣಗಾದ್ಮೇಲೆ ಮುಂದಿನ ಯೋಚನೆ ಮಾಡೋಣ. ನಾನು ಅಕ್ಕಂಗ್ ಹಾಗೆಲ್ಲ ಮಾಡಬಾರ್ದಿತ್ತು. ಪಾಪ ಅವಳು ಎಷ್ಟು ನೊಂದ್ಕೊಂಡ್ಲೋ ಏನೋ. ನಾನು ಯಾವತ್ತೂ ಹೀಗೆ ಅವಳಿಗೆಲ್ಲ ಮಾಡ್ದವಳೆ ಅಲ್ಲ. ನಾನೇ ಪಾಪಿ. ಇಜೆ ಕಾಫಿ. ಏನ್ ಇವಳು ಇಷ್ಟೆಲ್ಲ ಅವಮಾನ ಆದ್ರೂ ಆರಾಮಾಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಂದೇನೂ ತಪ್ಪಿಲ್ದೆ ಎಲ್ರೂ ಮುಂದೆ ಕ್ಷಮೆ ಕೇಳುವಾಗಾಯ್ತು. ಆದ್ರೆ ನಾನ್ ಸುಮ್ನಿರಲ್ಲ ಏಜೆ. ಸತ್ಯ ನನ್ ಜೊತೆಗಿದೆ. ನಾನು ಸುಮ್ಮನೆ ಇದ್ದೀನಿ ಅಂತ ಸೋಲೊಪ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ. ನಾನು ನೆಕ್ಸ್ಟ್ ಟೈಮ್ ಪ್ರೂವ್ ಮಾಡುವಾಗ ಹಿಂದೆ ಆಗಿದ್ದ ಸೋಲು ಮುಂದೆ ಆಗಲ್ಲ. ಆಗಕ್ ನಾನು ಬಿಡೋದೂ ಇಲ್ಲ. ಮನುಷ್ಯನ್ಗೆ ಮನ್ಸಿಂತ ಜೆನ್ಯೂನ್ ಆಗಿ ಏನ್ ಅನ್ಸುತ್ತೋ ಅದೇ ನಿಜ ಅಂತ ನೀವ್ ಯಾವಾಗ್ಲೂ ಹೇಳ್ತಿರ್ತೀರಾ. ನನ್ಗೂ ಅದೇ ಅನ್ಸ್ತಾ ಇದೆ. ಅದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಈಜೆ. ನಾನು ಇಷ್ಟೆಲ್ಲ ಮಾತಾಡಿದ್ರು ನೀವು ರಿಯಾಕ್ಟ್ ಮಾಡ್ತಿಲ್ಲ. ಯಾಕೆ? ನಾನು ತಪ್ಪು ಮಾಡಿದೀನಿ ಅಂತ ಈಗ್ಲೂ ಅನ್ಸ್ತಿದ್ಯಾ ನಿಮ್ಗೆ? ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಟೈಮ್ ಡಿಸೈಡ್ ಮಾಡುತ್ತೆ. ಅದನ್ನ ಮೀರಿ ನಾವು ಕೆಲಸ ಮಾಡಕ್ ಹೋದ್ರೆ ಆ ಟೈಮ್ ಲೂಪಲ್ಲೇ ಸಿಕ್ಕಾಕೋಬೇಕಾಗತ್ತೆ. ನಾನು ನಿನಗೆ ಅವತ್ತು ಅದನ್ನೇ ಹೇಳಿ, ತಾಳ್ಮೆಯಿಂದ ಟೈಮ್ ತಗೊಂಡು ಕೆಲಸ ಮಾಡಲಿಲ್ಲ ಅಂದ್ರೆ ನೀನು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗಲ್ಲ. ಅಂಡ್ ದಿಸ್ ಇಸ್ ರಿಯಾಲಿಟಿ. ನಾನು ಕೊಟ್ಟಿರೋ ಮಾಂಜಾಗೆ ಲೀಲಾ ಬಿಲ್ಬಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಅಯ್ಯೋ,
ಬಂದಾಗಿಂದ ವಟ ಅಂತ ಮಾತಾಡ್ತಾ ಇದ್ದಾನೆ. ಏನ್ ವಿಷಯನೇ ಗೊತ್ತಾಗ್ತಾ ಇಲ್ಲ ಅಂತ ನೋಡ್ತಾ ಇದ್ಯಾ? ಏನಿಲ್ಲ ಚಿನ್ನ, ಏನಂತಂದ್ರೆ ನಂದು ರೇವತಿಗೆ ಮನೆ ಬಿಟ್ಟು ಬಾ ಅಂತ ಹೇಳ್ದೆ. ನನ್ನ ಮಗನ್ ಈ ಲೀಲಾ ಕದ್ ಕೇಳಿಸ್ಕೊಂಡ್ಬಿಟ್ಟಿದ್ದಾಳೆ. ಕೇಳಿಸ್ಕೊಂಡ್ಮೇಲೆ ಅವಳು ಸುಮ್ಮನೆ ಇರ್ತಾಳ? ಅವಳಿಗೆ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾದ್ಮೇಲೆ ಈ ದೇವ್ ಸುಮ್ಮನೆ ಇರ್ತಾನ? ಸುಮ್ಮನಿರಲ್ಲ. ಅವಳು ಮುಂದೆ ಏನೇನ್ ಮಾಡ್ಬೋದು ಅಂತ ನಾನು ಫಸ್ಟೇ ಗೆಸ್ ಮಾಡಿ ಅವಳಿಗೆ ಉಲ್ಟಾ ಹೊಡೆದ್ಬಿಟ್ಟೆ. ಇದು ನನಗೆ ಲೀಲಂಗ್ ಆಗ್ತಾ ಇರೋ ಡೈರೆಕ್ಟ್ ವಾರ್. ಇದು ಇನ್ನು ಮುಂದೆ ಎಂತೆಂತ ಅಸ್ತ್ರ ಬಿಡ್ತಾ ಇರ್ತೀನಿ ಅಂತಂದ್ರೆ ಎಜೆ ಲೀಲಾ ಇಬ್ರು ನಿಂತರ ನರಳಿ ಸಾಯ್ತಾ ಇರ್ಬೇಕು. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ? ಗೊತ್ತಿಲ್ದೆ ಇನ್ನೇನು, ನೀನ್ ಈ ರೀತಿ ಡೆಡ್ ಬಾಡಿ ತರ ಮಲಗಿರೋದಕ್ಕೆ ಕಾರಣನೇ ನಾನು. ಆ ಲೀಲಾ ಎಜೆ ಜೀವನದಲ್ಲಿ ಎಂತೆಂತ ಬಿರುಗಾಳಿ ಎತ್ತಿದೀನಿ ಅಂತಂದ್ರೆ ಅವ್ರಿಬ್ರಿಗೆ ನೆಮ್ಮದಿ ಅನ್ನೋದೇ ಇರಬಾರ್ದು. ಕ್ಷಣಕ್ಕೂ ಕೊರ್ಗಿ ಯಾಕಪ್ಪ ನನ್ನ ಲೈಫಲ್ಲಿ ಹೀಗಾಗ್ತಿದೆ ಅಂತ ತಲೆ ಕೆಡಿಸ್ಕೊಂಡು ಅವ್ರ ಸಂಬಂಧ ನಾಶ ಆಗ್ಬೇಕು. ಹಾಗೆ ಮಾಡ್ತೀನಿ. ಕೊನೆಗೊಂದಿನ ನಿಂತರ ಕೋಮ ಕಳಿಸ್ತೀನಿ. ನೋಡ್ತಾ ಇರೆ, ಏನೇನ್ ಮಾಡ್ತೀನಿ ನೋಡು. ಈಗ ಅದನ್ನ ರಾಮಕ್ ತಿನ್ಸು. ತಿನ್ಸು ಅಂದೆ. ಏನ್ ಮುಖ ನೋಡ್ತಿದ್ಯಾ? ತಿನ್ಸು. ಅಯ್ಯೋ ವಿಜಯ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅಜ್ಜಿ ಈಗ ಹೇಳಿದ್ರು ಹಾಗೆ ಮಾಡ್ದೆ. ಹಾಗೇನಿಲ್ಲಮ್ಮ, ಹಾಕೊಂಡ್ ಅಭ್ಯಾಸ ಇಲ್ವಲ್ಲ. ಎಲ್ಲೋ ಸುಣ್ಣ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಖಾರ ಆಗಿದೆ. ಓ ಹೌದಾ, ಸರಿ ನೀರ್ ತಗೊಂಡ್ ಬರ್ತೀನಿ. ದಡ್ಡಿ, ನೀರೆಲ್ಲ ಕುಡ್ಸೋದು. ಅವನಿಗೆ ಸಕ್ಕರೆ ಕೊಡ್ಬೇಕು. ಸಕ್ಕರೆ ಕೊಡು. ಕೈ ಕೊಡೋದಲ್ಲ, ಅವನಿಗೆ ತಿನ್ಸು.
ಏನಂತ ಹೇಳಿ ಸರ್, ಏಜೆ ಸರ್ ಕರ್ತಿದ್ದಾರೆ. ಅವರು ಸುಮ್ಮನೆ ಕರೆದ್ರೆ ನಮ್ಮ ಮೈಯಲ್ಲಿರೋ ಮೂಳೆಗಳೆಲ್ಲ ಎದ್ದು ನಿಂತು ಪ್ರೆಸೆಂಟ್ ಸರ್ ಅಂತ ಏಟೆ ನನ್ ಕರೆಯುತ್ತೆ. ಇನ್ನು ಸಿಟ್ಟಲ್ಲಿ ಕರೆದ್ರೆ ಅಯ್ಯೋ ದೇವ್ರೆ ಏನಪ್ಪ ಮಾಡ್ಲಿ. ಏಜೆ ಕಂಡ್ರೆ ಯಾಕಷ್ಟು ಹೆದರ್ಬೇಕು? ಸರ್, ನೀವು ಮನೆ ಅಡಿಗೆ ಇಷ್ಟಪಡ್ತೀರಂದ್ರೆ ಅದಕ್ಕೆ ಕಾರಣ ಏನ್ ಸರ್? ಕೈ ರುಚಿ. ಅದೇ ಉತ್ತರ ಸರ್, ಅದೇ ಉತ್ತರ. ಏಜೆ ಸರ್ ಕೈಯಲ್ಲಿ ಓದೆ ತಿಂದವ್ರಿಗೆ ಮಾತ್ರ ಅವ್ರ ಕೈ ರುಚಿ ಗೊತ್ತು. ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸರ್? ಅಂದ್ರೆ ನೀವು ಬಾಸ್ಗೆ ಸಿಕ್ಕಾಪಟ್ಟೆ ಕ್ಲೋಸ್ ಅಲ್ವಾ, ಹಾಗಂದೆ. ಸರ್ ಪ್ಲೀಸ್ ನಂಗೊಂದು ಹೆಲ್ಪ್ ಮಾಡಿ ಸರ್. ಏಜೆ ಸರ್ ನನ್ನನ್ನು ಯಾಕೆ ಕರ್ದಿದ್ದಾರೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಯಾಕೆ ಕರ್ದಿದ್ದೀರಂತ ಕೇಳಕ್ ಹೋದ್ರೆ ಓದೆ ಬೀಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಸರ್. ಜೊತೆಲಿ ಯಾರಾದ್ರೂ ಇದ್ರೆ ಆ ಓದೆ ಕ್ಯಾನ್ಸಲ್ ಆದ್ರೂ ಆಗ್ಬೋದು. ಪ್ಲೀಸ್ ನನ್ನ ಜೊತೆ ಬನ್ನಿ ಸರ್. ಅಜ್ಜಿ 20 ಆಯ್ತು. ಏನದು 20 ನಿಮಿಷ ಆಯ್ತು. ಇನ್ನು ಎಷ್ಟೊತ್ತು ರೆಡಿ ಆಗ್ತೀರಾ ಅಜ್ಜಿ? ಯಾಕಷ್ಟು ಅರ್ಜೆಂಟ್ ಮಾಡ್ತೀಯಾ? ಹೆಣ್ಣಿಗೆ ಅಲಂಕಾರನೇ ಭೂಷಣ ಅಂತ ದೊಡ್ಡವ್ರು ಹೇಳಿದ್ ಕೇಳಿಲ್ವಾ? ಅಜ್ಜಿ, ನಾನು ಚಿರಯೌವನದ ತರುಣಿ ಆದ್ರೂ ನೀವ್ ದೇವಸ್ಥಾನಕ್ ಹೋಗ್ಬೇಕು ಅಂದ ತಕ್ಷಣ ಪಟ್ ಅಂತ ರೆಡಿ ಆದೆ. ಆದ್ರೆ ನೀವಿನ್ನೂ ರೆಡಿ ಆಗ್ತಾನೆ ಇದ್ದೀರಾ. ಓ, ದೇವಸ್ಥಾನಕ್ ಬರೋ ಆಂಟಿರೆಲ್ಲ ನಿಮ್ ಹತ್ರ ಬಂದ್ಬಿಟ್ಟು ಅಜ್ಜಿ ಬ್ಯೂಟಿ ಸೀಕ್ರೆಟ್ ಏನು ನಿಮ್ದು ಅಂತ ಕೇಳ್ಬೇಕು ಅಂತಾನಾ? ಏ ತರ್ಲೆ, ಅಲಂಕಾರ ಮಾಡ್ಕೊಳ್ಳೋದು ಚೆನ್ನಾಗಿ ಅಂತಲ್ಲ, ಲಕ್ಷಣವಾಗಿ ಕಾಣಕ್ಕೆ. ಈಗ್ಲೇ ಹೀಗೆ, ಇನ್ನು ಆ ಕಾಲದಲ್ಲಿ ಹೇಗಿದ್ರೋ. ಇಷ್ಟು ಬ್ಯೂಟಿಫುಲ್ ಆಗಿರೋ ನಿಮ್ಗೆ ಆ ಕಾಲದಲ್ಲಿ ನಿಮ್ ನಗುನೇ ನಿಮ್ ಲಿಪ್ಸ್ಟಿಕ್ ಆಗಿತ್ತು ಅನ್ಸುತ್ತೆ. ಆಹಾ, ಆ ಕಣ್ಣಲ್ಲಿರೋ ಕಾಂತಿನೇ ನಿಮಗ್ ಕಾಜಲ್ಲು. ಆಹಾ, ನಿಮ್ ಕೇಶ ರಾಶಿಯಲ್ಲಿರೋ ಹೊಳಪೆ ನಿಮಗೆ ಕಿರೀಟ. ಅಜ್ಜಿ, ನಿಮ್ಮ ನಡಿಗೆಯೇ ಕಾಲ್ಗೆಜ್ಜೆ, ನಿಮ್ಮ ಬೆರಳುಗಳ ಚಲನವಲನಗಳೇ ನಿಮ್ಗೆ ಉಂಗುರ ಆಗಿತ್ತು ಅನ್ಸುತ್ತೆ ಅಲ್ವಾ? ಆಮ್ ಐ ರೈಟ್? ಮತ್ತೆ ಅಷ್ಟಿಲ್ದೆ ನಾನು 18ನೇ ವಯಸ್ಸಲ್ಲಿ ನನ್ನ ಅಕ್ಕಪಕ್ಕದ ಮನೆ ಹೆಂಗಸ್ರೆಲ್ಲ ನನ್ನ ನೋಡಿ ಸುಮ್ಮನೆ ಹುರ್ಕೋತಾ ಇದ್ರ? ಅಕ್ಕಪಕ್ಕದವ್ರನ್ನ ಬಿಡು, ನಮ್ ಕುಟುಂಬದಲ್ಲೇ ನನ್ನ ಕಸಿನ್ಸೇ ನನ್ನ ನೋಡಿ ಹೊಟ್ಟೆ ಹುರ್ಕೋತಿದ್ರು ಗೊತ್ತಾ? ಹೌದಾ? ಆ ಕಾಲದಲ್ಲಿ ಏನಾದ್ರೂ ಫೋನ್ ಇದ್ದಿದ್ರೆ ನೀವು ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕಿ ಎಲ್ಲಾರ್ನು ಉರಿಸ್ತಿದ್ರಿ ಅಲ್ವಾ? ಅಜ್ಜಿ ಸಾಕು, ರೆಡಿ ಆಗಿದ್ದು, ಬನ್ನಿ ಹೋಗೋಣ. ಅದಕ್ಕೆ ಎಲ್ಲಾದ್ರೂ ಒಂದ್ ಕಡೆ ನನ್ ಕೆಲ್ಸ ಕೊಡ್ಸಿ ಸರ್. ನನ್ ಬಾಳು ನೋಡಿ ಸರ್, ಹೊಸದಾಗಿ ಮದುವೆ ಆಗಿರೋ ಹುಡುಗಿ ತರ ಆಗೋಗಿದ್ದೀನಿ. ಈ ಕಡೆ ಗಂಡ ಹೊರಗಡೆ ಕಳ್ಸಲ್ಲ, ಆ ಕಡೆ ಅತ್ತೆ ಕರೆಯೋದ್ ಬಿಡಲ್ಲ, ಮಧ್ಯದಲ್ಲಿ ಸಾಯ್ತಿದ್ದೀನಿ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್? ದರಿದ್ರ ನನ್ ಮಗ ತಲೆ ತಿಂತಾ ಇದ್ದಾನೆ. ಇನ್ನೊಂದು ಮಾತು ಜಾಸ್ತಿ ಆಡ್ಲಿ, ಇವನು ಇಲ್ಲೇ ಎತ್ತು ಬಿಡ್ತೀನಿ. ಸರ್, ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು, ಆದ್ರೆ ಯಾರಿಗೂ ಹೇಳ್ಬಾರ್ದು. ಏನು? ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗ್ ಬರಲ್ಲ? ಬಾಸ್ ನಿಮ್ ಜೊತೆ ಕಂಪನಿ ಕೊಡಂತ ಹೇಳಿದ್ದಾರೆ. ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಅಕ್ರೆ ಅಲ್ವಾ, ಹಾಗೆ ನೀವೇನಾದ್ರೂ ಬೇಜಾರು ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಹಾಗೆ ಅವ್ರಿಗೆ ಭಯ. ನೀವೇನಾದ್ರೂ ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನಾನ್ ಸ್ವಲ್ಪ ಹೋಗ್ ಬರಲ್ಲ. ಆದ್ರೆ ಬಾಸ್ ಕೇಳಿದಾಗ ನಾನ್ ನಿಮ್ ಜೊತೆನೆ ಅನ್ಕೊಂಡಿದ್ದೆ ಅಂತ ಹೇಳ್ಬೇಕು. ಪ್ಲೀಸ್ ಒಂದೇ ಒಂದು ಸುಳ್ಳು ಹೇಳಿ ಪ್ಲೀಸ್. ಏನ್ ವಿಶ್ವರೂಪ್ ಇಂತ ಮಾತು ಕೇಳಿದ್ರೆ? ಏಜೆ ನಾನು ತುಂಬಾನೇ ಕ್ಲೋಸ್, ನಾನು ಏನ್ ಹೇಳಿದ್ರು ನಂಬ್ತಾರೆ. ಡೋಂಟ್ ವರಿ, ನಿಮ್ದೇನೇ ಕೆಲಸ ಇದ್ರೆ ಮುಗಿಸ್ಕೊಂಡು ಬನ್ನಿ. ನೀವ್ ಎಂತ ಒಳ್ಳೆ ಮನ್ಸಿರೋರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವೇನು ಯೋಚನೆ ಮಾಡ್ಬೇಡಿ, ಹೋಗ್ಬಿಟ್ ಬನ್ನಿ. ನಿಮ್ ನನ್ ಜೊತೆನೇ ಇದ್ರಿ ಅಂತ ನಾನು ಹೇಳ್ತೇನೆ, ಓಕೆನಾ? ಸರ್, ದೇವ್ರು ಯಾವುದೋ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾರಂತೆ. ಇನ್ಮೇಲಿಂದ ನೀವು ನನಗೆ ದೇವ್ರು ಸರ್.
ಆಲ್ರೆಡಿ ಸತ್ತು ಬಿದ್ದಿದ್ದಾಳೆ. ಇವಳಿಗೆ ಸಾವು ಬೇರೆ. ಸತ್ತ ಹೆಣಕ್ಕೆ ಸಾವು. ಸ್ಟ್ರಗ್ಲಿಂಗ್ ಇಲ್ದೆ ಸತ್ರೆ ಅದು ಮಜಾನೇ ಇರಲ್ಲ ಅಲ್ಲ ಚಿನ್ನ? ಹೇಗ್ ಸಾಯಿಸ್ಲಿ ಇವಳನ್ನ? ಹೇಗೆ 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 ನಮ್ಮ ಅಕ್ಕಪಕ್ಕನೇ ಶಸ್ತ್ರಾಸ್ತ್ರಗಳಿರುತ್ತೆ, ಅದನ್ನ ಜಸ್ಟ್ ಯೂಸ್ ಮಾಡ್ಕೋಬೇಕಷ್ಟೆ. ರೇವತಿ, ಅರೆ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ನಿಮ್ಮ ಅಕ್ಕ ಏನಾದ್ರು ಬೈದ್ಲಾ? ಅಮ್ಮ, ಹಾ, ಅಕ್ಕ ನನ್ ಜೊತೆ ಮಾತಾಡ್ತಿಲ್ಲ. ಮಾತಾಡ್ತಿಲ್ವಾ? ಏನ್ ಮಾಡ್ದೆ ನೀನು? ಅದೆಲ್ಲ ಕೇಳ್ಬೇಡ, ನಾನು ಹೇಳಿದ್ರು ನಿಂಗೇನು ಗೊತ್ತಾಗಲ್ಲ. ನೋಡೆ, ಅಕ್ಕ ತಂಗಿರೋದ್ಮೇಲೆ ಜಗಳ ಇದ್ದದ್ದೆ. ನೀವ್ ಹೆಣ್ಮಕ್ಳಾಗಿದ್ಕೆ ಪರವಾಗಿಲ್ಲ, ಗಂಡು ಹುಡುಗರಾಗಿದ್ರೆ ಮನೆನೇ ರಣರಂಗ ಆಗೋಗಿರೋದು, ತಿಳ್ಕೊ. ಮತ್ತ್ಯಾಕೆ ಹೇಳ್ತಿದ್ಯಾ? ಇರು, ಫೋನ್ ಮಾಡಿ ತಿಳ್ಕೊತೀನಿ ನಾನೇ. ಬೇಡ ಅಮ್ಮ, ನಾನೇನಾದ್ರೂ ಮಾಡ್ಕೋತೀನಿ ಬಿಡು. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅಯ್ಯ, ಒಳ್ಳೆ ಹುಡುಗಿ ನೀನು. ಇದಕ್ಕೆ ಯಾರಾದ್ರೂ ಅಳ್ತಾರೇನೆ? ನೀನ್ ನನ್ನ ಹೊಟ್ಟೆನಲ್ಲಿ ಉಟ್ಬಾರ್ದಿತ್ತು ಬಿಡು. ಅಲ್ವೇ? ನಿಮ್ಮ ಅಕ್ಕ ನನ್ನ ಹತ್ರನೂ ಮಾತಾಡ್ತಿರ್ಲಿಲ್ಲ. ಆಗ ನಾನು ಏನ್ ಮಾಡ್ದೆ ಹೇಳು? ಏಜೇನ ಲೀಲಾ ನಮ್ಮ ಮನೆಗ್ ಕರ್ಸ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡೆ ಅಲ್ವಾ? ನೀನು ಹಾಗೇನಾದ್ರೂ ಮಾಡೆ ನೋಡು. ಅಕ್ಕ ಬಾವನ್ನ ಚೆನ್ನಾಗಿಟ್ಕೋ. ಅವರಿಬ್ಬರ ಆಶೀರ್ವಾದ ನಿನ್ ಮೇಲಿದ್ರೆ ನಿನ್ ಮದ್ವೆನ ದಾಮ್ ಧೂಮ್ ಅಂತ ಮೈಸೂರ್ ಲಲಿತಾ ಪ್ಯಾಲೇಸ್ ನಲ್ಲೇ ಮಾಡಬಹುದು. ಏನತ್ಯಾ? ಅಮ್ಮ, ನಾನೇನೋ ಹೇಳಿದ್ರೆ ನೀನೇನೋ ಮಾತಾಡ್ತೀಯ. ಯಾವ್ದೇ ವಿಷಯ ಹೇಳಿದ್ರು ಸುದ್ದಿ ಬಳಸಿ ಅಲ್ಲಿಗೆ ಬರ್ತೀಯ. ಹೋಗೆ ಹೋಗೆ, ಇಬ್ರು ಏನಾದ್ರೂ ಮಾಡ್ಕೊಳ್ಳಿ. ಏನು ಅಂತ ಹೇಳೋದಿಲ್ಲ ಅಂತಾಳೆ, ನಾನು ಏನೋ ಹೇಳಕ್ ಬಂದೆ ಕೇಳೋದಿಲ್ಲ ಅಂತಾಳೆ. ಏನಾದ್ರೂ ಮಾಡ್ಕೊ. ಕಂಟಿನ್ಯೂ ಹೇಳು. ಅಕ್ಕ, ಸಾರಿ ಅಕ್ಕ. ಮೊಬೈಲಲ್ಲಿ ಹೀಗೆ ಸೆಲ್ಫಿ ತಗೊಳ್ತಿದ್ದೆ. ನಿಮಗೇನ್ ಅನ್ನಿಸ್ತು? ದೇವ್, ನಿಜ ಹೇಳಿ, ಏನ್ ಮಾಡ್ತಿದ್ರಿ? ಅಯ್ಯ, ಚೆನ್ನಾಗಿರೋ ಹುಡುಗರು ಕಂಡ್ರೆ ಈ ಹುಡುಗಿರ್ಗೆ ಏನೋ ಒಂಥರ ಪ್ರಾಬ್ಲಮ್ಮು. ಯಾವಾಗ ನೋಡಿದ್ರು ಈ ತರ ಹಿಂಸೆ ಕೊಡ್ತಾನೆ ಇರ್ತಾರೆ. ನಮ್ಮ ಪಾಡಿಗೆ ನಾವ್ ಇರ್ತೀವಪ್ಪ. ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ದೀರಾ. ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಹೇಳೋದಿಕ್ಕಾಗತ್ತಾ? ದೇವ್, ಸೈವಾಗ ಮಾತಾಡ್ತಿದ್ಯಲ್ಲ, ಏಜೆಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ನಿಂಗೆ? ಅಯ್ಯೋ, ಏಜನ ಭಯ ಆಗ್ತಿದೆ ಲೀಲಾ. ಏಜೆಗೆ ಹೇಳ್ತೀಯಾ? ಹೇಳು. ಏಜೆಗಲ್ಲ, ಇಡೀ ಮನೆಯವ್ರಿಗೆ ಹೇಳು. ಆದ್ರೆ ನಿನ್ನ ನಂಬೋದಿಕ್ ಯಾರು ಇಲ್ಲಿಲ್ಲ. ಅದು ಗೊತ್ತಿದ್ದೆ ನಾವು ನಮ್ಮ ಆಟ ಆಡ್ತಾ ಇದ್ದೀವಿ. ಹೇಳ್ತೀಯಾ? ಏಜೆಗೆ ಹೇಳ್ತೀಯಾ? ಕರೀಲಾ? ಏಜೆ 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 ಬಿಡೋ ವೇಲ್ನ. ಇದಲ್ಲ ಲೀಲಾ ಅವ್ರೆ, ಮತ್ ನಿಮಗ್ ಬಿಡಿಸ್ಕೋಬೇಕು ಅಂತಿದ್ರೆ ನನ್ ಕಾಲ್ ಹತ್ರ ಬಗ್ಗೆ ನೀವೇ ಬಿಡಿಸ್ಕೊಳ್ಳಿ, ಆಗ ಬಿಡ್ತೀನೇನೋ. ತಪ್ಪು ಮಾಡಿದ್ರೆ ತಪ್ಪ ಅಮ್ಮನೆ ಬಿಡಲ್ಲ ನಾನು. ಅಂಥದ್ರಲ್ಲಿ ನಿನ್ನಂತ ಪಾಪಿ ಕಾಲ ಹತ್ರ ಬಂದು ಬಿಡಿಸ್ಕೋಬೇಕಾ? ಚಾನ್ಸೇ ಇಲ್ಲ. ಉಸಿರು ಕಟ್ಟಿ ಸಾಯ್ತೇನೆ ಹೊರತು ನಿನ್ ಸವಾಲ್ಗಳಿಗೆ ಜಗ್ಗಲ್ಲ ನಾನು. ಪರವಾಗಿಲ್ಲ, ಈ ವೇಲ್ ಹರಿಲಿ, ನಾನ್ ಮಾತ್ರ ಬಗ್ಗಲ್ಲ. ನೀನ್ ಸೇರಂದ್ರೆ ನನ್ ಸವಾ ಸೇರು.
ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತಾ? ಏನ್ ಮಾತಾಡ್ತಿದ್ದೀರಾ? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಿಮ್ಮ ಜೊತೆ ಟೂ ಬಿಟ್ಟಿದೆ ಅಲ್ವಾ ಮೇಡಮ್? ಏನಾಗಿದೆ ನಿಮ್ಗೆ? ಯಾಕೆ ಒಂಥರ ಆಡ್ತಿದ್ದೀರಾ? ಹೊಟ್ಟೆ ನೋವಾ? ಏನ್ ಮೇಡಮ್, ನಾನೇನು ಹೇಳಿದ್ರೆ ನೀವು ಹೊಟ್ಟೆ ನೋವು ಕಂಪೇರ್ ಮಾಡ್ತಿದ್ದೀರಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ರೊಮ್ಯಾನ್ಸ್. ಅಜ್ಜಿ ಬಯಸಿದ್ದು ಇದನ್ನೇ, ನೀವು ಮಾಡ್ತಿರೋದು ಇದನ್ನೇ, ಅದಕ್ಕೆ ಕೇಳ್ದೆ. ಏನ್ರಿ ಆಗಿದೆ ನಿಮ್ಗೆ? ಸಂಜೆ ತನಕ ಚೆನ್ನಾಗೇ ಇದ್ರಲ್ಲ. ಓ, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಈ ತರ ಆಗುತ್ತಾ ನಿಮ್ಗೆ? ನನ್ನನ್ನು ಏನ್ ಅನ್ಕೊಂಡಿದ್ದೀರಿ ಮೇಡಮ್? ಅಮಾವಾಸ್ಯೆ ಹುಣ್ಣಿಮೆಗೆ ಹೆಚ್ಚು ಕಡಿಮೆ ಆಗಕ್ಕೆ ನಾನು ಬೇಬಿ ಶಾಮಿಲಿ ಸಿನಿಮಾದಲ್ಲಿ ಬರೋ ಇಚ್ಛಾಧಾರಿನಿ ನಾಗಿನಿ ಅಂತ ಅನ್ಕೊಂಡ್ರಾ? ಮತ್ತೆ ಏನಕ್ರಿ ಹೀಗ್ ನುಲಿತಾ ಇದ್ದೀರಾ? ಅಯ್ಯೋ, ನಂಗೆ ನಾಚಿಕೆ ಆಗುತ್ತಪ್ಪ. ನಿಮ್ಮನ್ನು ನನ್ನ ಸ್ವಂತ ತಂಗಿ ಅಂತ ನಾನು ಒಪ್ಕೊಂಡಿದ್ದೀನಿ ತಾನೆ. ಹಾಗಿದ್ರೆ ಏಜೆ ಸರ್ ನಂಗೆ ಭಾವ ಆಗ್ಬೇಕು ತಾನೆ. ತಂಗಿ ಭಾವ ಚೆನ್ನಾಗಿದ್ರೆ ಅಣ್ಣನ್ಗೆ ತಾನೇ ಖುಷಿ. ನೀವು ನಮ್ಮ ಬಾಸ್ಗೆ ಹಾಲು ತಗೊಂಡು ಹೋಗ್ತಿದ್ರಲ್ವಾ, ಅದಕ್ಕೆ ಸಮಥಿಂಗ್ ಲವ್ ಡೆವಲಪ್ಮೆಂಟ್ ಅಂತ ಕೇಳಿದ್ನಪ್ಪ ಅಷ್ಟೇ. ಅಯ್ಯಯ್ಯ, ಹಾಲ್ ಕೊಟ್ರೆ ಲವ್ ಅಂತೆ, ಸುಮ್ನೆ ಹೋಗಿ. ನೀವ್ ಹೇಳೋದ್ ನೋಡ್ತಿದ್ರೆ ಈ ಆಸ್ಪತ್ರೆಯಲ್ಲಿ ನರ್ಸ್ಗಳು ರೋಗಿಗಳಿಗೆ ಹಾಲು ಕೊಡ್ತಾರಲ್ಲ, ಅವ್ರಿಗೆಲ್ಲ ಲವ್ ಆಗ್ಬಿಡುತ್ತಾ? ರೆಗ್ಯುಲರ್ ಆಗಿ ಕೊಡ್ತೀನಿ, ಇವತ್ತು ಕೊಡಕ್ ಹೋಗ್ತಿದೀನಿ ಅಷ್ಟೇ. ಅಯ್ಯೋ, ನಾನು ಸುಮ್ಮನೆ ಒಲವಿನ ಉಡುಗೊರೆ ಸಿನಿಮಾದಿಂದ ಹಿಡಿದು ಮುನ್ನೆ ರಿಲೀಸ್ ಆಗಿರೋ ಏಕಲವ್ಯ ಸಿನಿಮಾ ತನಕ ಎಲ್ಲ ರೊಮ್ಯಾಂಟಿಕ್ ಸೀನ್ ನೆನಪು ಮಾಡ್ಕೊಂಡೆ. ವೇಸ್ಟ್ ಆಗೋಯ್ತು. ಇರ್ಲಿ ಬಿಡಿ. ಆದ್ರೆ ಒಂದು ರಿಕ್ವೆಸ್ಟ್, ಏಜೆ ಸರ್ಗೆ ಹಾಲು ಕೊಡುವಾಗ ಕಣ್ಣಲ್ಲಿ ಪ್ರೀತಿ ಇರ್ಲಿ, ಕಾಲ್ ಬೆರಳನ್ನು ನೆಲಕ್ಕೆ ಮಾಡ್ತಾ ಇರಿ, ಓಕೆ? ಆಮೇಲೆ ಆಟೋಮ್ಯಾಟಿಕ್ ಆಗಿ ಆಗ್ತಾ ಹೋಗುತ್ತೆ. ಬಾಯ್. ಏನಿದು, ಎಲ್ಲರೂ ಒಂಥರ ಆಡ್ತಿದಾರಲ್ಲ.